ನಮಸ್ಕಾರ. ಚುನಾವಣೆ ಅಂದ್ರೆ ಬರೀ ಸೋಲು ಗೆಲುವಿನ ಲೆಕ್ಕಾಚಾರ ಅಷ್ಟೇ ಅಲ್ಲ. ಅದು ಜನರ ಧ್ವನಿ, ಅವರ ಅವಶ್ಯಕತೆಗಳು, ನಿರೀಕ್ಷೆಗಳು, ಕೆಲವೊಮ್ಮೆ ಅವರ ಅಸಮಾಧಾನ, ಇದೆಲ್ಲದರ ಒಂದು ಸ್ಪಷ್ಟವಾದ ಸಂಕೇತ. ಇವತ್ತು ನಾವು ಕರ್ನಾಟಕದ ಬ್ಯಾಡಗಿ ಕ್ಷೇತ್ರದ ಚುನಾವಣಾ ರಿಸಲ್ಟ್ ಅನ್ನ ಆಳವಾಗಿ ನೋಡಿ, ಆಡಳಿತಕ್ಕಾಗಿ ಒಂದು ಬ್ಲೂ ಪ್ರಿಂಟ್ ಅನ್ನ ಹೇಗೆ ರೆಡಿ ಮಾಡಬಹುದು ಅನ್ನೋದನ್ನ ನೋಡೋಣ. ಬ್ಯಾಡಗಿ ಕರ್ನಾಟಕದ ಒಂದು ಸಣ್ಣ ಕ್ಷೇತ್ರ ಅನ್ಸ್ಬೋದು. ಆದರೆ ಇಲ್ಲಿ ಚಲಾವಣೆಯಾದ ಪ್ರತಿಯೊಂದು ಓಟು ಒಂದು ದೊಡ್ಡ ಕಥೆಯನ್ನ ಹೇಳ್ತಿದೆ. ಇದು ಬರೀ ನಂಬರ್ಗಳ ಆಟ ಅಲ್ಲ, ಇದು ಜನರ ಬದುಕಿನ, ಅವರ ಕನಸುಗಳ ಮತ್ತೆ ಅವರು ಎದುರಿಸ್ತಿರೋ ಸವಾಲುಗಳ ಕಥೆ. ಹಾಗಾದ್ರೆ ನಾವು ಕೇಳ್ಕೊಳ್ಬೇಕಾದ ಅಸ್ಲಿ ಪ್ರಶ್ನೆ ಏನು? ಈ ಎಲೆಕ್ಷನ್ ರಿಸಲ್ಟ್ ಮೂಲಕ ಬ್ಯಾಡಗಿಯ ಜನ ತಮ್ಮ ಲೀಡರ್ಸ್ಗಳಿಗೆ ಕಳಿಸ್ತಿರೋ ಮೆಸೇಜ್ ಆದ್ರೂ ಏನು? ಆ ಸಂದೇಶವನ್ನ ಅರ್ಥ ಮಾಡ್ಕೊಂಡು ನಾವು ಏನು ಕಲಿಬೋದು? ಬನ್ನಿ ಈ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಯಾವುದೇ ಒಂದು ಬೀಜ ಬಿತ್ತೋಕ್ಕೂ ಮುಂಚೆ ಮಣ್ಣನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಅದೇ ರೀತಿ ಒಂದು ಕ್ಷೇತ್ರದ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ಅಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಬೇಕು. ಬ್ಯಾಡಗಿಯನ್ನ ನೀವು ಗಮನಿಸಿದ್ರೆ ಇದೊಂದು ಬಹುತೇಕ ಗ್ರಾಮೀಣ ಪ್ರದೇಶ. ನೋಡಿ, ಸುಮಾರು 79% ಜನ ಹಳ್ಳಿಗಳಲ್ಲೇ ಇದ್ದಾರೆ. ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಮುಸ್ಲಿಂ ಸಮುದಾಯಗಳು ಇಲ್ಲಿನ ಜನಸಂಖ್ಯೆಯಲ್ಲಿ ಒಂದು ಮುಖ್ಯವಾದ ಪಾತ್ರ ವಹಿಸ್ತವೆ. ಈ ಸೋಷಿಯಲ್ ಡೈವರ್ಸಿಟಿನೇ ಇಲ್ಲಿನ ರಾಜಕೀಯವನ್ನ ರೂಪಿಸೋ ಒಂದು ದೊಡ್ಡ ಶಕ್ತಿ. ಇಲ್ಲಿನ ಬಹುಪಾಲು ಜನರ ಜೀವನೋಪಾಯ ಅದು ಅಗ್ರಿಕಲ್ಚರ್, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಬ್ಯಾಡಗಿ ಮೆಣಸಿನಕಾಯಿ ಬೆಳೆಯೋದು. ಸೊ ಸಹಜವಾಗಿಯೇ ನೀರಾವರಿ, ಮಾರ್ಕೆಟ್ ವ್ಯವಸ್ಥೆ, ಬೆಳೆಗೆ ಸಿಗೋ ಬೆಲೆ, ಈ ತರಹದ ವಿಷಯಗಳೇ ಅವರ ಬದುಕಿನ ಕೇಂದ್ರ ಬಿಂದು ಆಗಿರುತ್ತೆ. ಸರಿ, ಈಗ ನಾವು ಎಲೆಕ್ಷನ್ ರಿಸಲ್ಟ್ ಅನ್ನ ನೋಡೋಣ. ಆದ್ರೆ ಇದನ್ನ ಯಾರು ಗೆದ್ರು, ಯಾರು ಸೋತ್ರು ಅನ್ನೋ ದೃಷ್ಟಿಯಿಂದ ಅಲ್ಲ, ಬದಲಾಗಿ ವೋಟರ್ಸ್ ಕೊಟ್ಟಿರೋ ಸ್ಪಷ್ಟ ಸಿಗ್ನಲ್ಗಳು ಅಂತ ನೋಡೋಣ. ಈ ನಂಬರ್ಗಳು ನಮಗೆ ಏನ್ ಹೇಳ್ತಿವೆ? 2023ರಲ್ಲಿ ನೋಡಿ, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸುಮಾರು 13.6% ವೋಟ್ಸ್ ಸ್ವಿಂಗ್ ಆಗಿದೆ. ಇದು ಬರೀ ಒಂದು ನಂಬರ್ ಬದಲಾವಣೆ ಅಲ್ಲ, ಇದು ಒಂದು ರೀತಿ ವೋಟರ್ಸ್ ದಂಗೆ. ಸ್ಥಳೀಯ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದರ ವಿರುದ್ಧ ಒಂದು ಸ್ಪಷ್ಟವಾದ ಮೆಸೇಜ್. ಇಷ್ಟು ದೊಡ್ಡ ಅಂತರ ಅಂದ್ರೆ ಆಡಳಿತದ ಬಗ್ಗೆ ಜನರಲ್ಲಿದ್ದ ನಿರೀಕ್ಷೆಗಳು ಪೂರ್ತಿಯಾಗಿ ಹುಸಿಯಾಗಿವೆ ಅಂತಾನೆ ಅರ್ಥ. ಈ 54% ಇದನ್ನ ಬರೀ ಒಂದು ನಂಬರ್ ಅಂತ ನೋಡಬೇಡಿ. ಇದರ ಹಿಂದೆ ಸಾವಿರಾರು ಕುಟುಂಬಗಳ ಧ್ವನಿ ಇದೆ. ಲೋಕಲ್ ಆಗಿ ಉದ್ಯೋಗ ಸಿಗ್ತಿಲ್ಲ, ಆರ್ಥಿಕವಾಗಿ ಕಷ್ಟ ಇದೆ ಅನ್ನೋ ಒಂದು ಆಳವಾದ ಬಿಕ್ಕಟ್ಟನ್ನ ಇದು ತೋರಿಸ್ತಿದೆ. ಬೇಸಿಕ್ ಸೌಕರ್ಯಗಳ ಕೊರತೆ ಎಷ್ಟಿದೆ ಅನ್ನೋದಕ್ಕೆ ಈ ನಂಬರ್ ಸಾಕ್ಷಿ. ಜಿಲ್ಲೆಯ ಹಳ್ಳಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಪೈಪ್ ಮೂಲಕ ಶುದ್ಧ ಕುಡಿಯೋ ನೀರು ಅನ್ನೋದು ಇವತ್ತಿಗೂ ಒಂದು ಕನಸಾಗೇ ಉಳಿದಿದೆ. ಡೆವಲಪ್ಮೆಂಟ್ನಲ್ಲಿರೋ ಇಂಬ್ಯಾಲೆನ್ಸ್ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೋಡಿ, ಈ ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ, ಅವು ಜನರ ಪ್ರತಿದಿನದ ಕಷ್ಟಗಳ ಕತೆಗಳು. ಒಂದು ಜವಾಬ್ದಾರಿಯುತ ಆಡಳಿತ ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನ ಗೌರವಿಸಬೇಕು. ಜನರ ಈ ಸಂಕೇತಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದು ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಒಂದು ಮುಕ್ತವಾದ ಚರ್ಚೆಗೆ ಅವಕಾಶ ಮಾಡಿಕೊಡೋದು ಪ್ರಜಾಪ್ರಭುತ್ವದ ಮೂಲಭೂತ ಮೌಲ್ಯ ಅಲ್ವಾ? ಹಾಗಾದ್ರೆ ಈಗ ನಾವು ಈ ಎಲೆಕ್ಷನ್ ರಿಸಲ್ಟ್ ಹಿಂದಿರೋ ಮೂಲಭೂತ ಸಮಸ್ಯೆಗಳನ್ನ ಇನ್ನೂ ಸ್ವಲ್ಪ ಆಳವಾಗಿ ನೋಡೋಣ. ಸಿಸ್ಟಮ್ನಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ, ಮೂಲ ಕಾರಣಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. 2018ರ ಹಾಲಿ ಶಾಸಕರ ಪ್ರೊಫೈಲ್ ಅನ್ನೊಮ್ಮೆ ಗಮನಿಸೋಣ. ನಿಷ್ಪಕ್ಷಪಾತವಾಗಿ ಅವರ ಪ್ಲಸ್ ಮೈನಸ್ ಏನು ಅಂತ ನೋಡೋಣ. ಅವರು ಸ್ಥಳೀಯರು, ಅವರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲ, ಇದು ಅವರ ಪ್ಲಸ್ ಪಾಯಿಂಟ್. ಆದರೆ ಅವರ ಅಗಾಧ ಸಂಪತ್ತು ಮತ್ತೆ ಕಡಿಮೆ ಶೈಕ್ಷಣಿಕ ಹಿನ್ನೆಲೆ, ಇದು ಸಾಮಾನ್ಯ ಮತದಾರನಿಗೂ ನಾಯಕನಿಗೂ ನಡುವೆ ಒಂದು ದೊಡ್ಡ ಗ್ಯಾಪ್ ಅನ್ನ ಸೃಷ್ಟಿ ಮಾಡಿತು ಅಂತ ಅನ್ಸುತ್ತೆ. ಇಲ್ಲಿ ಮುಖ್ಯವಾಗಿ 4 ಸಿಸ್ಟಮ್ಯಾಟಿಕ್ ಫೇಲ್ಯೂರ್ಸ್ ಕಾಣಿಸುತ್ತೆ. 1, ಕಲ್ಯಾಣ ಯೋಜನೆಗಳು. ಬರೀ ಘೋಷಣೆ ಮಾಡಿದ್ರೆ ಸಾಲದು, ಅವು ಜನರ ಜೀವನದಲ್ಲಿ ನಿಜವಾದ ಬದಲಾವಣೆ ತರಬೇಕು. 2ನೇದು, ಡೆವಲಪ್ಮೆಂಟ್ ಗ್ಯಾಪ್. 3ನೇದು, ಉದ್ಯೋಗ ಸೃಷ್ಟಿ ಆಗದೇ ಇದ್ರೆ ಯೂತ್ಸ್ನಲ್ಲಿ ನಿರಾಶೆ ಬರುತ್ತೆ. ಇವೆಲ್ಲ ಸೇರಿ ಆಡಳಿತ ವಿರೋಧಿ ಅಲೆಗೆ ಒಂದು ರೀತಿ ಕಾರಣವಾಯ್ತು. ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ ಅನಲೈಸ್ ಮಾಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಕ್ಷೇತ್ರದ ಮೂಲಭೂತ ಅಗತ್ಯತೆಗಳನ್ನು ಪೂರೈಸೋಕೆ ಡೇಟಾಬೇಸ್ಡ್ ಸ್ಟ್ರಾಟಜಿಕ್ ಪ್ಲಾನ್ ಅನ್ನ ಹೇಗೆ ರೆಡಿ ಮಾಡ್ಬೋದು ಅಂತ ನೋಡೋಣ. ನಮ್ಮ ವಿಶ್ಲೇಷಣೆಯ ಮೊದಲ ಸ್ಟ್ರಾಟಜಿಕ್ ರೆಕಮೆಂಡೇಶನ್ ಇದಾಗಿತ್ತು. ಮತದಾರರಲ್ಲಿರೋ ಆಯಾಸವನ್ನು ಹೋಗಲಾಡಿಸೋಕೆ ಕೆಲವೊಮ್ಮೆ ಕ್ಯಾಂಡಿಡೇಟ್ ಅನ್ನೇ ಬದಲಾಯಿಸೋದು ಅನಿವಾರ್ಯ ಆಗುತ್ತೆ. ಯಾಕಂದ್ರೆ ಒಂದು ಹೊಸ ಮುಖ, ಒಂದು ಹೊಸ ಭರವಸೆಯನ್ನ ಮೂಡಿಸಬಹುದು. ಈ 3 ಪ್ರಾಜೆಕ್ಟ್ಗಳು ನಮ್ಮ ಆಡಳಿತದ ನೀಲನಕ್ಷೆಯ ಅಡಿಪಾಯ. ಪ್ರತಿಯೊಂದು ಯೋಜನೆಯೂ ನಾವು ಮೊದಲು ಗುರುತಿಸಿದ ಸಮಸ್ಯೆಗಳಿಗೆ ಡೈರೆಕ್ಟ್ ಸೊಲ್ಯೂಷನ್. ರಸ್ತೆಗಳು ಮಾರ್ಕೆಟ್ ಅನ್ನ ಹತ್ರ ತರುತ್ತೆ, ಸ್ಕಿಲ್ ಸೆಂಟರ್ ಯುವಕರಿಗೆ ಉದ್ಯೋಗ ಕೊಡುತ್ತೆ, ಮತ್ತೆ ನೀರು ಜನರ ಜೀವನದ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡೋದು ಮೊದಲನೇ ಸ್ಟೆಪ್ ಅಷ್ಟೇ.
ಅದನ್ನ ಪ್ರತಿಯೊಬ್ಬ ಮತದಾರ ಸೆಗ್ಮೆಂಟ್ಗೆ ತಲುಪಿಸೋಕೆ ಒಂದು ಕಮ್ಯುನಿಕೇಷನ್ ಮತ್ತು ಪ್ರಚಾರದ ಸ್ಟ್ರಾಟಜಿ ಮಾಡೋದು ಅದು ಮುಂದಿನ ಅತ್ಯಂತ ನಿರ್ಣಾಯಕ ಹೆಜ್ಜೆ. ಕಮ್ಯುನಿಕೇಷನ್ ಸ್ಟ್ರಾಟಜಿಯ ಮೊದಲ ಮುಖ ಶಿವನದ್ದು, ಅಂದ್ರೆ ಆಕ್ರಮಣಕಾರಿ ನಿಲುವು. ವಿರೋಧಿಗಳು ಕೊಟ್ಟಿರೋ ಆದರೆ ಪೂರೈಸದೇ ಇರೋ ಭರವಸೆಗಳನ್ನ, ಉದಾಹರಣೆಗೆ ಕುಡಿಯೋ ನೀರಿನ ಯೋಜನೆಯ ಡಿಲೇ ಬಗ್ಗೆ ಡೇಟಾ ಸಮೇತ ಜನರ ಮುಂದಿಟ್ಟು ಅವರನ್ನ ಜವಾಬ್ದಾರರನ್ನಾಗಿ ಮಾಡೋದು. ಎರಡನೇ ಮುಖ ವಿಷ್ಣುವಿನದ್ದು, ಅಂದ್ರೆ ಸ್ಥಿರತೆ, ಶಾಂತ ನಾಯಕತ್ವದ ಭರವಸೆ ಕೊಡೋದು. ಡೆವಲಪ್ಮೆಂಟ್ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ, ನಾವದನ್ನ ಮುಂದುವರಿಸ್ತೀವಿ ಅಂತ ಮತದಾರರಿಗೆ ನಂಬಿಕೆ ಹುಟ್ಟಿಸೋದು. ಮೂರನೇ ಮುಖ ಬ್ರಹ್ಮನದ್ದು, ಅಂದ್ರೆ ಸೃಷ್ಟಿ, ಇನ್ನೋವೇಷನ್. ಮೆಣಸಿನಕಾಯಿ ಬೆಳೆಗಾರರಿಗೆ ಮಾರ್ಕೆಟ್ ರೇಟ್ ತಿಳಿಸಕ್ಕೆ ಒಂದು ಮೊಬೈಲ್ ಆಪ್ ಅಥವಾ ಸ್ಕಿಲ್ ಸೆಂಟರ್ಗಳಂತಹ ಟೆಕ್ನಾಲಜಿ ಬೇಸ್ಡ್ ಹೊಸ ಐಡಿಯಾಗಳನ್ನ ಕೊಟ್ಟು ಭವಿಷ್ಯದ ಬಗ್ಗೆ ಒಂದು ಹೊಸ ವಿಷನ್ ಕೊಡೋದು. ಸ್ಟ್ರಾಟಜಿಯ ಕೊನೆಯ ಮುಖ ದುರ್ಗೆಯದ್ದು, ಅಂದ್ರೆ ರಕ್ಷಣೆ. ತಮ್ಮ ಜೀವನೋಪಾಯ, ತಮ್ಮ ಸಂಸ್ಕೃತಿ ಇದೆಲ್ಲವನ್ನೂ ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಫೀಲಿಂಗನ್ನ ವೋಟರ್ಸಲ್ಲಿ ಮೂಡಿಸೋದು. ರಕ್ಷಣೆ ಮತ್ತೆ ಸುರಕ್ಷತೆಯ ಒಂದು ಕಥೆಯನ್ನ ಬಿಲ್ಡ್ ಮಾಡೋದು. ಈ ಗ್ರಾಸ್ ರೂಟ್ ಕ್ಯಾಂಪೇನ್ ಸ್ಟ್ರಾಟಜಿಯನ್ನ ನೋಡಿ. ಇದು ಮಾಡರ್ನ್ ಟೆಕ್ನಾಲಜಿಯನ್ನ ಟ್ರೆಡಿಷನಲ್ ಫೀಲ್ಡ್ ವರ್ಕ್ ಜೊತೆ ಹೇಗೆ ಪರಿಣಾಮಕಾರಿಯಾಗಿ ಬೆರೆಸ್ಬೋದು ಅಂತ ತೋರಿಸುತ್ತೆ. ಬೂತ್ ಲೆವೆಲ್ ಲೀಡರ್ಗಳಿಂದ ಹಿಡಿದು ವಾಟ್ಸ್ಆಪ್ ಗ್ರೂಪ್ಸ್ಗಳವರೆಗೂ ಪ್ರತಿಯೊಬ್ಬ ವೋಟರನ್ನ ರೀಚ್ ಆಗೋ ಪ್ಲಾನ್ ಇದು. ಆದ್ರೆ ಈ ಥರದ ತಂತ್ರಗಳನ್ನ ಬಳಸುವಾಗ ಒಂದು ದೊಡ್ಡ ಜವಾಬ್ದಾರಿಯೂ ಇರುತ್ತೆ. ವೋಟರ್ಸ್ ಡೇಟಾವನ್ನ, ಅಂದ್ರೆ ಅವರ ಮಾಹಿತಿಯನ್ನ ಅತ್ಯಂತ ಗೌರವದಿಂದ ನೋಡ್ಕೊಳ್ಳೋದು ಬಹಳ ಮುಖ್ಯ. ಜನರ ಪ್ರೈವಸಿಯನ್ನ ಗೌರವಿಸಿ ಅವರ ಒಪ್ಪಿಗೆಯನ್ನ ಪಡೆದು ಕಮ್ಯುನಿಕೇಟ್ ಮಾಡಿದ್ರೆ ಅದು ನಂಬಿಕೆಯನ್ನ ಬೆಳೆಸುತ್ತೆ, ಜೊತೆಗೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯನ್ನ ಇನ್ನಷ್ಟು ಬಲಪಡಿಸುತ್ತೆ. ಸೊ, ತಳಮಟ್ಟದ ಡೇಟಾದಿಂದ ಶುರುವಾಗಿ ಒಂದು ಕಂಪ್ಲೀಟ್ ಗವರ್ನೆನ್ಸ್ ಮತ್ತೆ ಎಲೆಕ್ಷನ್ ಸ್ಟ್ರಾಟಜಿವರೆಗಿನ ನಮ್ಮ ಜರ್ನಿಯನ್ನ ಈಗ ಒಟ್ಟಾರೆಯಾಗಿ ನೋಡೋಣ. ಪ್ರತಿಯೊಂದು ಸ್ಟೆಪ್ ಕೂಡ ಒಂದಕ್ಕೊಂದು ಹೇಗೆ ಲಾಜಿಕಲ್ ಆಗಿ ಕನೆಕ್ಟ್ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ರಾಜಕೀಯದಲ್ಲಿ ನಿಜವಾದ ಗೆಲುವು ಅಂದ್ರೆ ಬರೀ ಎಲೆಕ್ಷನ್ ಗೆಲ್ಲೋದಾ ಅಥವಾ ಜನರ ನಂಬಿಕೆಯನ್ನ ಗಳಿಸಿ ಒಂದು ಉತ್ತಮ ಭವಿಷ್ಯ ಕಟ್ಟೋದಾ? ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.